ಅಪ್ಪ ಅಪ್ಪ ಅಪ್ಪಲೇ ಯಾವನ ನಿಮ್ಮಪ್ಪ ಬೆಪ್ಪ ಅಪ್ಪ ಅಂದ್ರೆ ಬಂದು ಅದು ಎದ್ಗೊದ್ ಬಿಡ್ತೀನಿ. ಏನ್ ಮಕ್ಕಳ್ರಿ ಹಾಳಾದ ಮಕ್ಕಳು, ಹುಟ್ಟಬಾರ್ದ್ರಿ, ಮನುಷ್ಯನಾಗ ಹುಟ್ಟಬಾರ್ದು. ಹಾಗೊಂದ್ ವೇಳೆ ಹುಟ್ಟಿದ್ರು ಬ್ರಾಹ್ಮಣನಾಗ ಹುಟ್ಟಬಾರ್ದು, ಬ್ರಾಹ್ಮಣನಾಗ ಹುಟ್ಟಿದ್ರು ಬ್ರಾಹ್ಮಣನಾಗ ಹುಟ್ಟಬಾರ್ದು. ಹಾಳಾಗಿ ಹೋಗ್ಲಿ. ಎಲ್ಲಾದ್ರೂ ಆಂಜನೇಯ ದೇವಸ್ಥಾನ ಪೂಜೆ ಮಾಡ್ಕೊಂಡ್ರನ ಮದುವೆ ಇದೆಯಲ್ಲ, ಮದುವೆ ಮಾತ್ರ ಮಾಡ್ಕೊಬಾರ್ದು. ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳು ಮಾಡ್ಕೋಬೇಕು. ಏನ್ ಮಕ್ಕಳ್ರಿ ನಾನು ಅಲ್ಲೆಲ್ಲೋ ಸುಮ್ಮನೆ ಆಂಜನೇಯ ಪೂಜೆ ಮಾಡ್ಕೊಂಡು ಆರಾಮಾಗಿದ್ದೆ. ನಮ್ಮಮ್ಮ ಬಿಡ್ಲಿಲ್ಲ. ವಂಶೋದ್ಧಾರಕ ನೀನು ಒಬ್ಬನೇ ಕಣೋ, ಮದುವೆ ಆಗೋ. ಹಾ ಆಯ್ತಮ್ಮ. 8 ವರ್ಷ ಆದ್ರೂ ಅವಳ ಹೊಟ್ಟೆಲಿ ಒಂದು ಹುಳುವೂ ಇಲ್ಲ. ಬಿಡೋ ಚಿಂತೆ ಇಲ್ಲ ಅಂತ ಬಿಟ್ರಲ್ವ ನಮ್ಮಮ್ಮ. ವಂಶೋದ್ಧಾರಕ್ಕೆ ಇನ್ನೊಂದು ನಮ್ಮ ಸೋದರಿಕೆ ಒಂದು ಐತೆ, ಮದುವೆ ಆಗೋ. ಅವಳನ್ನು ಮದುವೆ ಮಾಡ್ಕೊಂಡು ಹೊಸ್ಲು ದಾಟಿ ಕರ್ಕೊಂಬಂದು ಇವಳಿಗೆ 6 ತಿಂಗಳು, ಇವಳಿಗೆ 3 ತಿಂಗಳು. ಇಬ್ರು ಪೈಪೋಟಿಗೆ ಬಿದ್ದಂಗೆ 6 12 ಮಕ್ಳೇನ್ರಿ. ನೆಗದ್ ಹೋಗ್ರು. ಓಸು ನಿಮ್ಮವೇನ್ರಿ ಮಕ್ಕಳು? ನಮ್ಮ ಕರ್ಮ ನಮಗೆ. ಇವ್ರಿಗೆ ಮಕ್ಳಿಲ್ಲ ಅಂದ್ರೆ ಒಂದೇ ಚಿಂತೆ, ನಮಗೆ ನಾನಾ ಚಿಂತೆ. ಅದಕ್ಕೆ ಓಸು ನಿಮ್ಮವೇ ಅಂತ ಕೇಳ್ತಾರೆ. ಇನ್ನೇನು ನೋಡ್ರಿ, ನಮ್ಮ ವಾರು, ನಮ್ಮ ಹೆಂಗಸ್ರ ವಾರು. ಏನ್ ಬೇರೆ ಕೆಲಸನೇ ಮಾಡಿಲ್ಲ ಇಲ್ಲ. ನಮ್ಮಮ್ಮ ಹೇಳಿದ ಅದೇ, ಅದ್ರ ಪ್ರತಿಫಲವೇ ಇದು. ನನಗೂ ಮದುವೆ ಆಗಿತ್ತು ರೀ. ಮಾಡ್ಕೊಂಬಿಟ್ಟಿದ್ರ? ಪ್ರಾರಬ್ಧ ಅದು. 4 ವರ್ಷ ಆದ್ರೂ ಅವಳು ಹೊಟ್ಟೆ ಒಳಗಡೆ ಒಂದು ಎಗ್ಗಡದ ಬರೀ ಗತಿ ಇಲ್ಲ. ನೀವೇ ಪುಣ್ಯವಂತರು. ನಾನು ಹಗಲು ಮಾಡಿದೆ, ರಾತ್ರಿ ಮಾಡಿದೆ, ಯಂತ್ರ ಮಂತ್ರ ಕಂಡ್ರಿ ಪ್ರಯತ್ನ. ಪ್ರಾರಬ್ಧ ಮುಂಡೆವು, ಮಕ್ಕಳಿಲ್ಲ. ನಿಮಗೆ ಆ ವಿಚಾರ ಗೊತ್ತಿಲ್ಲ ನೋಡಿ. ಇಲ್ಲಿ ಪಕ್ಕದಲ್ಲಿ ಹಳ್ಳಿ ಮರ, ಬೇವಿನ ಮರ ಇದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ದಿನ 9 ಪ್ರದಕ್ಷಿಣೆ ಬನ್ನಿ. 1 ತಿಂಗಳಾದ್ಮೇಲೆ ನಿಮಗೆ ಫಲಾನುಭವ ಸಿಗುತ್ತೆ. ನಮ್ಗಲ್ಲ ಕಣ್ರಿ, ನಮ್ಮ ಆಕೇರಿ ಅವ್ರಿಗೆ ನೀವು ಪ್ರಯತ್ನ ಮಾಡ್ಬೇಕಲ್ಲ. ಮುಂಡೆದು ನನಗೆ ಮಾಡಂಗ ಹೋಗ್ಬಿಟ್ಟ. ಈಗ ವಿಚಾರ ಗೊತ್ತೇ? ಗೊತ್ತಾಗ್ಲಿಲ್ಲ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ, ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ನಾನು ಒಬ್ಬನೇ ಒಂಟಿ ಬ್ರಾಹ್ಮಣ ಹೋಗ್ಬಾರ್ದಲ್ಲ, ಜೊತೆ ನಾವು ಬರ್ತೀವಿ. ನೀವಿದ್ರೆ ನಮ್ಗೆ ಸಂತೋಷ. ಹೋಗೋಣವೇ? ಹೋಗೋಣ. ನಾಳಿದ್ದಿದ್ದೋಗ
ಅಮ್ಮ 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 ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸಿದ್ದಾಯಿ. ಎಂತಹ ಹರುಷದ ಸುದಿನ. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದ ಕೃತಾರ್ಥರಾಗಬೇಕು. ಮಾಮ ಪ್ರಾಣ ಕಾಂತಗೆ ಮಾವ ಅತ್ತೆ ಏನೋ दीर्घ सुमंगली भव, दीर्घायुष्मान भव, सकल इष्टार्थ प्राप्तिरस्तु. ಈ ದಿವಸ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಮಯದಲ್ಲಿ ನನಗೊದಗಿರುವ ಅಮಂಗಳ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ,
ಪ್ರಾಣೇಶ್ವರ, ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳೆದ ಕೆಂದಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಪ್ರಾಣೇಶ್ವರ, ಅದೇಕೆ ಈ ರೀತಿ ಕಾಂತಿಹೀನವಾಗಿರುವುದಲ್ಲ? ಲೋಲನೆ ಚಿಂತೆಯ ಮಾಡುವ
ತತ್ತಾನೋ ಸುತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿ ತನಗೆ ಎತ್ತಿಸುತ್ತೆ ಅತಿಶಯದಿಂದಿ ತನಗೆ ಹೇಳಲಿ ಸರಸಿ ಮೃಗಮುಖಿಯಳ ಸಖಿಯ ನಿನಗೆನ್ನ ಹೇಳಲಿ ಜನಕನು ಎನ್ನನು ನಮ್ಮ ಜನಕನು ಎನ್ನನು ಜಾನಕಿ ಜನಕನು ಎನ್ನನು ವನಕ್ಕೆ ಪೋಪೆಲ್ಲನು ಎನ್ನಗಾನೆಯನ ಸ್ತುತಿಸುತ್ತೆ ಎನ್ನಗಾನೆಯನಿ ತನಗೆ ಸ್ತುತಿಸುತ್ತೆಯೇ ಹೇಳಲಿ ಸರಸಿ ಮೃಗಮುಖಿಯಳ ಸಖಿಯ ನಿನಗೆನ್ನ ಹೇಳಲಿ ಸೀತಾ ಜಾನಕಿ ಏನೆಂದು ಹೇಳಲಿ ಶೀಘ್ರದಲ್ಲಿಯೇ ನಿನ್ನನ್ನು ಅಗಲಬೇಕಾದ ಉಭಯ ಸಂಕಟವು ನನಗೆ ಒದಗಿ ಬಂತು ನನ್ನನ್ನು ಅಗಲಬೇಕಾದ ವಿಚಾರವೇ ಸ್ವಾಮಿ ನನಗೇಕೋ ಭಯವಾಗುತ್ತಿರುವುದು ವಿಚಾರವೇನು ನನ್ನ ಸಂಗಡ ಹೇಳಬಾರದು ಜಾನಕಿ ಹಿಂದೆ ದೇವದಾನವರ ಯುದ್ಧದಲ್ಲಿ ಚಿಕ್ಕಮ್ಮನವರಾದ ಕೈಕಾಮಾತೆಯವರು ಜನಕನಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನ ಕೇಳಿದ್ದರಂತೆ. ಹೌದು, ಅವುಗಳನ್ನ ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಪ್ರಭು? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಿತವಾಗಿರೋ ಪಟ್ಟಾಭಿಷೇಕವನ್ನ ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಸ್ವಾಮಿ ಎರಡನೇ ವರಕ್ಕೆ ನಾನು ನಾರು ಮುಡಿಯಿಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶ ಮಾಡದಂತೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾನೆ. ಆರ್ಯಪುತ್ರ, ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವ ತನಕ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯಾದ ಜನಕ ಚಕ್ರವರ್ತಿಯಾದ ಮನೆಯಲ್ಲಾದರೂ ಇರು. ನಾನು ಜಾಗೃತಿಯಾಗಿ ವನವಾಸವನ್ನು ಮುಗಿಸಿಕೊಂಡು ಬರುತ್ತೇನೆ ಸೀತಾ. ವಿಧಿಯೇ, ನಿನ್ನ ಹೃದಯವನ್ನೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಆರ್ಯಪುತ್ರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನಿಮ್ಮ ಚರಣದಾಸ್. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯು ನಾನು. ನಿಮ್ಮ ನಗಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ ಪ್ರಭು. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ. ಅದು ಅಲ್ಲದೆ ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ನಿನ್ನನ್ನು ಕಾನನಕ್ಕೆ ಕರೆದುಕೊಂಡು ಹೋಗಿ ಗೆಡ್ಡೆ ಗೆಣಸನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಣಿಯುವುದನ್ನು ಈ ನನ್ನ ಕಣ್ಗಳಿಂದ ನೋಡಲಾಗದು ಜಾನಕಿ, ನೋಡಲಾಗದು. ಬೇಡ ಸೀತಾ, ನಾನು ಬಹು ಜಾಗೃತಿಯಾಗಿ ವನವಾಸವನ್ನು ಮುಗಿಸಿಕೊಂಡು ಬರುತ್ತೇನೆ. ನನ್ನನ್ನು ಸಂತೋಷದಿಂದ ಬೀಳ್ಕೊಡು ದೇವಿ. ಪ್ರಭು, ನಿಮ್ಮ ಸಂಗಡ ನಾಗೈವ ಅರಮನೆಯ ವಾಸವೇ, ಆ ಅರಣ್ಯದ ವಾಸವೇ ಅರಮನೆಯ ವಾಸವಿದ್ದಂತೆ. ನೀವಿಲ್ಲದ ಈ ಅರಮನೆಯ ವಾಸವು ನನ್ನ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ ಪ್ರಭು. ಒಂದು ವೇಳೆ ನೀವು ನನ್ನನ್ನು ಅರಣ್ಯ ವಾಸಕ್ಕೆ ಕರೆದುಕೊಂಡು ಹೋಗದೇ ಇದ್ದ ಪಕ್ಷದಲ್ಲಿ
ಖಂಡಿತವಾಗಿ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ಜಾನಕಿ, ಶಾಂತಳಾಗು ದೇವಿ, ಶಾಂತಳಾಗು. ಇದೆಂತಹ ಉಭಯ ಸಂಕಟ. ವಿಧಿ ಇದ್ದಂತಾಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ನಂತರ ವನವಾಸಕ್ಕೆ ಹೊರಡೋಣ. ಹಾಗೆ ಅಣ್ಣ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮಾತೆಯವರಿಗೂ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲಿ ಜನರೆಲ್ಲರೂ ಸಂತೋಷಭರಿತರಾಗಿರುವಾಗ ನೀವು ಹೀಗೆ ಮಾತೆಯವರ ಸಂಗಡ ಖಿನ್ನ ಮನಸ್ಕನಾಗಿ ಪಾದಚಾರಿಯಾಗಿ ಬರಬೇಕೆ? ಏಳು ಕಳುಹಿಸಿದ್ದರೆ ರಥವನ್ನು ತರುತ್ತಿರಲಿಲ್ಲವೇ ಅಣ್ಣ? ಲಕ್ಷ್ಮಣ, ಅಣ್ಣ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಇಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಇಂದು ನನಗೆ ಪಟ್ಟಾಭಿಷೇಕ ನಡೆಯುವಂತಿಲ್ಲ. ಹಿಂದೆ ದೇವಾಸುರರ ಯುದ್ಧದಲ್ಲಿ ಚಿಕ್ಕಮ್ಮನವರಾದ ಕೈಕಾದೇವಿಯವರು ಜನಕನಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರಂತೆ. ಕೇಳಿದ್ದೇನು. ಅವುಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಅಣ್ಣ? ಮೊದಲನೆಯ ವರಕ್ಕೆ ಈಗ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಣ್ಣ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, 2ನೇ ವರಕ್ಕೆ ನಾನು ನಾರುಮಡಿ ಹುಟ್ಟು ಜಠಾವಲ್ಕಲ ದಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶ ಮಾಡದಂತೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿದೆ. ಕೂಡದು ಅಣ್ಣ, ಕೂಡದು. ಸಾಗೇತ ಪರಗಿ ಪರಿಯುತ್ತರವೇ ವರದಗು ವರ ನಿರುತ್ತಿರೆ. ಸಾಗೇತ ಪರಗಿ ಪರಿಯುತ್ತರವೇ ಅಣ್ಣ. ಸಾಗೇತ ಪರಗಿ ಪರಿಯುತ್ತರವೇ ವರದಗು ವರ ನಿರುತ್ತಿರೆ. ಸಾಗೇತ ಪರಗಿ ಪರಿಯುತ್ತರವೇ ಮಾತನಾಡುವಂತ ದೂರರ ಕಿರವಂ ಕಂಡ ಬರದೊಳ್. ಮಾತನಾಡುವಂತ ದೂರರ ಕಿರವಂ ಕಂಡ ಬರದೊಳ್. ಸಾಗೇತ ಪರಗಿ ಪರಿಯುತ್ತರವೇ ವರದಗು ವರ ನಿರುತ್ತಿರೆ. ಸಾಗೇತ ಪರಗಿ ಪರಿಯುತ್ತರವೇ ರಾಮ ಕಾಡದೇರೆ ಭರತನು ಸುಖಗಳು ರಾಜ್ಯವನ್ನಾಡುವನೇ. ರಾಮ ಕಾಡದೇರೆ ಭರತನು ಸುಖಗಳು ರಾಜ್ಯವನ್ನಾಡುವನೇ. ಮುರಿತನ ಮುಂದಾಗಿರಲಿ ಪರಿಯೊಳ್, ಮುರಿತನ ಮುಂದಾಗಿರಲಿ ಪರಿಯೊಳ್. ಸಾತನಾಡಿದಂತ ಮಾತು ನಡತೆ, ಸಾತನಾಡಿದಂತ ಮಾತು ನಡತೆ. ಸಾಗೇತ ಪರಗಿ ಪರಿಯುತ್ತರವೇ ವರದಗು ವರ ನಿರುತ್ತಿರೆ. ಸಾಗೇತ ಪರಗಿ ಪರಿಯುತ್ತರವೇ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಯನ್ನು ಮೋಹಂವ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನವನ್ನು ಮಾಡಿದ ಆ ವೃದ್ಧ ತಂದೆಯ ಮಾತನ್ನು ನೀನು ನಡೆಸಲೇ ಕೂಡದು ಅಣ್ಣ. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಈ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಆ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಅಣ್ಣ, ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಈಗಿರುವಲ್ಲಿ ಕಿರಿಯ ಹೆಂಡತಿಯ ಮಾತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುತ್ತಿರುವ ಅಣ್ಣ, ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುತ್ತಿರುವ ಆ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಢಂ ಎಂಬ ಆರ್ಯೋಕ್ತಿಯಂತೆ ನೀನು ತಂದೆ ಮಾತನ್ನು ತಿರಸ್ಕರಿಸಲೇಬೇಕು. ಮಾನವಿಲ್ಲದ ಕೈಕೆಯ, ಮಾನವಿಲ್ಲದ ಈನ ಕೈಕೆಯ, ಮಾನವಿಲ್ಲದ ಈನ ಕೈಗೆಯ
ಏನಬೇದೆ ಅಣ್ಣ ನಿನ್ನ ಮಾತನು ಪರಿವೈದ ನಂದಟ ಪದವಿಲ್ಲದೆ ವೃದ್ಧನಿ ಪರಿಗೈದ ನಂದಟ ಪದವಿಲ್ಲದೆ ಯುದ್ಧದಲ್ಲಿ ಭರತನನ್ನು ಯುದ್ಧದಲ್ಲಿ ಭರತನನ್ನು ಯುದ್ಧದಲ್ಲಿ ಭರತನನ್ನು ಗೆದ್ದು ಬರುವೆನು ಏನಬೇಡಿ ನಿನ್ನ ಮಾತನು ನಿನ್ನ ಮಾತನು ಅಣ್ಣ ನನಗಾಜ್ಞೆಯನ್ನು ಕೊಡು ಅಣ್ಣ ಧರ್ಮಾತ್ಮನು ಕುಲಜ್ಯೇಷ್ಠನು ಅದ ನಿನ್ನಲ್ಲಿ ದ್ವೇಷಾಸುಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಕುಲದ್ರೋಹಿ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ನೀನು ಇಲ್ಲಿಯೇ ಇದ್ದುಕೊಂಡು ಮಾತಾಪಿತೃಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಅಣ್ಣ ಸರಿಯೇ ಕರು ಮರೆತು ಬಾಳಿದರೆ ತಾಯಿ ತೊರೆವಳೆ ತನ್ನ ಕರುವ ನೀ ಮರೆತು ಬಾಳಿದರೆ ಮರೆವರೆ ಪುರ ಜನರು ನಿನ್ನ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ತೆ ಪುರದ ಕದನ ಅಣ್ಣ ಅಣ್ಣ ಅಣ್ಣ
ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಒಂದು ಅರಕ್ಷಣವೂ ಬದುಕಿ ಉಳಿದಿರಲಾರೆ. ನೀನು ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು ಅಣ್ಣ, ನೀನು ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು ಅಣ್ಣ. ನೀನು ಒಂದು ವೇಳೆ ನನ್ನನ್ನು ಕರೆದುಕೊಂಡು ಹೋಗದಿದ್ದಲ್ಲಿ ಲಕ್ಷ್ಮಣ, ನಾನೀಗಲೇ ಆತ್ಮಹತ್ಯೆಗೆ ಶರಣಾಗುತ್ತೇನೆ. ಶಾಂತನಾಗು ಸಹೋದರ. ಜಾನಕಿಯು ನನ್ನನ್ನೇ ಹಿಂಬಾಲಿಸಿರುವಳು. ನೀನು ಈ ರೀತಿ ಹಠ ಮಾಡಿ ಹೊರಟರೆ ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವರಾರು? ಅಣ್ಣ, ಮಾತಾಪಿತೃಗಳ ಸೇವೆಯನ್ನು ಮಾಡಲು ಭರತ ಶತ್ರುಘ್ನರಿಲ್ಲವೇ? ಮೇಲಾಗಿ ಕೈಕಾ ಮಾತೆ ಇರುವಾಗ ನಾನಿದ್ದು ಪ್ರಯೋಜನವೇನು ಅಣ್ಣ? ಇಲ್ಲ ಅಣ್ಣ, ಇಲ್ಲ. ನಾನು ನನ್ನ ಸಂಗಡ ಬರುತ್ತೇನೆ, ನನ್ನನ್ನು ಕರೆದುಕೊಂಡು ಹೋಗುವಣ್ಣ. ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ನಾನೀಗಲೇ ಆತ್ಮಹತ್ಯೆ ಶರಣಾಗುತ್ತೇನೆ. ಲಕ್ಷ್ಮಣ, ಶಾಂತನಾಗು ಸಹೋದರ. ಸೀತಾ ಲಕ್ಷ್ಮಣರೊಂದಿಗೆ ರಾಮನು ಕಾಡಿಗೆ ಹೋದ ಎಂಬ ಅಪಕೀರ್ತಿ ನನಗಲ್ಲವೇ? ಇದೆಂತಹ ಉಭಯ ಸಂಕಟ, ಇದೆಂತಹ ಉಭಯ ಸಂಕಟ. ನಡೆಯಿರಿ, ವಿಧಿ ಇಚ್ಛೆ ಇದ್ದಂತಾಗಲಿ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ನಂತರ ಹೊರಡೋಣ. ಜಾನಕಿ, ಬೇಡ ಕೈಕಾ, ರಾಮನ ವನವಾಸವನ್ನು ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡುವೆನು. ಸಾಕು, ನಿಲ್ಲಿಸಿ ನಿಮ್ಮ ಗೋಳಾಟವನ್ನು. ಯಾರಲ್ಲಿ? ರಾಮಚಂದ್ರನನ್ನು ಬರಮಾಡಿ. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮ, ಹೇಗೆ ಸಹಿಸಲಿ? ಜನಕ, ಹಾ ರಾಮ, ಕಂದ, ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ. ಅಯ್ಯೋ, ನಿನಗೆ ವನವಾಸದ ಅನುಜ್ಞೆಯೇ ಕುಮಾರ. ಇನ್ನು ಮುಂದೆ ರಾಮ ಎಂದು ಯಾರನ್ನು ಕರೆಯಲಿ? ಕೈಕಾ, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಸಹ ಇವರನ್ನು ವನವಾಸಕ್ಕೆ ಹೋಗುವಂದು ಹೇಳಲು ನಿನಗೆ ಮನಸ್ಸಾಕ್ಷಿಯಾದರೂ ಹೇಗೆ ಬಂದಿತು? ಕೈಕಾ, ಸಕಲ ಸಾಮಂತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ನಮಸ್ಕಾರಗಳನ್ನು ಸ್ವೀಕಾರ ಮಾಡುತ್ತಿದ್ದ ನಾನು ಇಂದು ಚಕ್ರವರ್ತಿ ಎಂಬ ಅಹಂಕಾರವನ್ನು ಬಿಟ್ಟು ನನ್ನ ಮಗ ರಾಮನ ವನವಾಸವನ್ನು ತಪ್ಪಿಸುವುದಕ್ಕೋಸ್ಕರ ಲಜ್ಜೆ ಇಲ್ಲದೆ ಹೆಜ್ಜೆ ಇಡುವ ನಿನ್ನ ಪಾದಗಳಿಗೆ ನಮಸ್ಕರಿಸುತ್ತೇನೆ. ರಾಮನ ವನವಾಸವನ್ನು ತಪ್ಪಿಸು. ಏನಿದು ತಂದೆ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ ನಮ್ಮಂತ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಇಷ್ಟೊಂದು ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲ. ಅಯ್ಯೋ ರಾಮಚಂದ್ರ, ಇದಾವ ಘನಕಾರ್ಯವೆಂದು ಇಷ್ಟೊಂದು ಚಿಂತಿಸುತ್ತಿರುವಿರಿ. 14 ವರ್ಷವನ್ನು 14 ದಿವಸಗಳಂತೆ ಕಳೆದು ಬಿಡುತ್ತೇನೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಬೀಳ್ಕೊಡಿ ತಂದೆಯೇ. ರಾಮ, ಪೂಜ್ಯರಾದ ಮಾವನವರೇ, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೂ ಅಪ್ಪಣೆಯನ್ನು ದಯಪಾಲಿಸಿ. ಅಯ್ಯೋ, ನೀನು ಹೋಗುವೆಯಾ ಮಗು? ಹೋಗಲಿ ಬಿಡಿ. ಆಗಲಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು, ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು, ಗೃಹಚಾರಿಣಿ. ಜನಕ, ಒಂದು ದಾನವ ಹೃದಯ, ಒಂದು ದೇವತಾ ಹೃದಯ, ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ.
ಜನಕ, ಲಕ್ಷ್ಮಣ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಹಾ ಲಕ್ಷ್ಮಣ ಕುಮಾರ, ನೀನು ವನವಾಸಕ್ಕೆ ಹೊರಟಿರುವ ಮಗನೇ. ಅವನು ಹೋಗಲಿ ಬಿಡಿ. ಅಯ್ಯೋ ಮಕ್ಕಳೇ, ಒಬ್ಬೊಬ್ಬರಾಗಿ ನನ್ನನ್ನು ತೊರೆದು ಕಾಡಿ ಹೊರಟಿರುವಿರ. ಅಯ್ಯೋ ಲಕ್ಷ್ಮಣ, ಜನಕ, ನನ್ನದೊಂದು ಮಾತು. ಏನದು ತಂದೆಯೇ? ರಾಮಚಂದ್ರನನ್ನೇ ದಶರಥನೆಂದು ಭಾವಿಸು. ಸೀತಾದೇವಿಯನ್ನು ನಿನ್ನ ತಾಯಿ ಎಂದು ತಿಳಿದು ಅವರುಗಳ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು. ಮಹದಾಜ್ಞೆ ಜನಕ, ಮಹದಾಜ್ಞೆ. ಸುಮಂತ್ರರೇ, ಸುಮಂತ್ರರೇ, ಮಹಾಪ್ರಭು, ಅರಣ್ಯಕ್ಕೆ ಹೊರಟಿರುವ ರಾಮನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ಆಗಲಿ ಮಹಾರಾಜರೇ. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಹೇಳುವಂತಿದೆ, ಅದನ್ನು ಕೇಳಿಕೊಂಡು ಹೋಗು. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯುತ್ತೇನು? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರುಮಡಿಗಳನ್ನುಟ್ಟು ಹೊರಡಲು ಸಿದ್ಧರಾಗುವಷ್ಟೇ. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರುಮಡಿಯೇ, ನೋಡಲಾರ ಮಕ್ಕಳೇ, ನೋಡಲಾರೆ, ನೋಡಲಾರೆ. ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವಾದ ಮಾಡಿಕೊಡುವ ನಾರುಮಡಿಯೇ ಶ್ರೇಷ್ಠ. ಕೊಡಿ ತಾಯಿ, ಅದನ್ನೇ ಸ್ವೀಕರಿಸುತ್ತೇನೆ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ? ತೆಗೆದುಕೋ. ಸೀತಾ, ತೆಗೆದುಕೋ. ನಿಲ್ಲು, ನಿಲ್ಲು ಕೈಕಾ. ಶ್ರೀರಾಮನವರು ವನವಾಸಕ್ಕೆ ಹೋಗು ಎಂದೇಳಿ ಅವರ ಸಂಗಡ ಸೀತಾದೇವಿ, ಲಕ್ಷ್ಮಣ ಇವರಿಗೂ ನಾರುಮಡಿ ಮಾಡಿಕೊಡ್ತಿರುವೆ. ಸೀತಾದೇವಿ ಧರಿಸಿದ ಆಭರಣಗಳು ಜನಕರಾಜನ ಮನೆಯದವು, ಇಲ್ಲ ನಿಮ್ಮ ಅಪ್ಪನ ಮನೆಯದವು. ಓಡಲೆ ಆಕೆ ಆಭರಣವನ್ನು ಇದಿಷ್ಟೇ ಹೋದರೆ ಶಾಪಕ್ಕೆ ಗುರಿಯಾಗುವ. ಇಡೀ ಶಾಪ. ದಯಮಾಡಿ ಶಾಂತರಾಗ, ಕೋಪಿಸಲಾಗ. ನನ್ನ ಸ್ವಾಮಿಯೇ ನಾರುಮಡಿಗಳನ್ನು ತೊಡುವಾಗ ನನಗೆ ಈ ವಸ್ತ್ರಾಭರಣಗಳ ವ್ಯಾಮೋಹವಿಲ್ಲ. ಮಾತೆಯವರ ಸಂತೋಷಕ್ಕೋಸ್ಕರ ಅವುಗಳನ್ನು ಧರಿಸುವೆ. ಅಗತ್ಯಕ್ಕೆ ತಕ್ಕಷ್ಟು ಆಭರಣಗಳನ್ನು ಕೊಟ್ಟರೆ ಅಷ್ಟೇ ಸಾಕು. ಬೇಡ, ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಅಯ್ಯೋ, ಮಲತಾಯಿ ಮಗನೆಂಬ ಮಾತ್ಸರ್ಯವು ನಿನ್ನ ಮನಸ್ಸಿನಲ್ಲಿಯೂ ಮನೆ ಮಾಡಿದೆ. ಸವತಿ ಮಗನೆಂಬ ಮಾತ್ಸರ್ಯಕ್ಕೆ ನೀನೂ ಬಲಿಯಾದೆಯ ಕೈಕ. ಅಯ್ಯೋ, ಕರುಣೆ ಇಲ್ಲದೆ ಕರುಳ ಕುಡಿಯನ್ನು ಕತ್ತರಿಸಿ ಕಾಡಿಗಟ್ಟುತ್ತಿರುವಯ. ಏಕೆ ದೇವಿ, ಏಕೆ? ಮಗನೆಂಬ ಮಮಕಾರ ಮನಸ್ಸಿನಿಂದ ದೂರ ಆಯಿತೆ. ಇಷ್ಟು ಬೇಡಿದರೂ ನಿನ್ನ ಹೃದಯದಲ್ಲಿ ಕನಿಕರವೇ ಇಲ್ಲವೇ? ಕೈಕ, ಹಡೆದ ತಾಯಿಗಿಂತಲೂ ಹೆಚ್ಚಾಗಿ ಅವನನ್ನು ಸಾಕಿ ಸಲುಹಿದ ನೀನು ಎಂದು ನಿಷ್ಕರುಣೆಯಿಂದ ಹಡವೆಗಟ್ಟುತ್ತಿರುವೆಯ? ಬೇಡ, ನನ್ನ ಮಾತನ್ನು ಕೇಳು. ನಾರಿಯಾದವಳಿಗೆ ಈ ಕೃತ್ಯ ಸರಿಯಲ್ಲ. ನೀನು ಮಾಡಿರುವ ಈ ಕೃತ್ಯವನ್ನು ನೋಡಿ ನಾಡೇಕೆ, ಲೋಕವೇಕೆ, ಜಗವೇ ನಗುವುದು, ಜಗವೇ ನಗುವುದು. ನೋಡಿ ನಗುವುದು ನಿನ್ನ ನೋಡಿ ನಗುವುದು ಈ ಜಗವು.
ಬಾರದೆ ಕ್ಷೀರ ಮಿಡಿದವು ಎಪ್ಪಾಗದೆ ಹೋದಂತೆ ಕ್ಷೀರ ಮಿಡಿದವು ಎಪ್ಪಾಗದೆ ಹೋದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನುಳಿಸಿದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನುಳಿಸಿದಂತೆ ನೋಡಿ ಈ ಜಗವು ನಿನ್ನ ನೋಡಿ ಇಲ್ಲ ಇಲ್ಲ ನಿನ್ನನ್ನಲ್ಲ ನಿನ್ನನ್ನಲ್ಲ ಕೈಕಾ ನಿನ್ನನ್ನಲ್ಲ ಮತ್ತಾರನ್ನ ಹೇ ಪಾಪಿ ದಶರಥ ಹೇ ಪಾಪಿ ದಶರಥ ನನ್ನ ನೋಡಿ ನಗುವುದು ಈ ಜಗವು ಈ ಜಗವು ಕೈಕಾ ನಿನ್ನ ಕೋರಿಕೆಯಂತೆ ನಿನ್ನ ಮಗನಾದ ಭರತನಿಗೆ ಈ ರಾಜ್ಯ ಪಟ್ಟಾಭಿಷೇಕ ಮಾಡುತ್ತೇನೆ. ನನ್ನ ಮಗ ರಾಮನ ವನವಾಸವನ್ನು ತಪ್ಪಿಸು. ಏಕೆಂದರೆ ಏಕೋ ಪಟ್ಟ ಪಿತಾಂಬರಗಳನ್ನುಟ್ಟು ಮುತ್ತು ರತ್ನಗಳನ್ನು ಧರಿಸಿ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾರು ಮಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿಗೋಗುವ ದೃಶ್ಯವನ್ನ ನೋಡಲಾರೆ ಕೈಕಾ ನೋಡಲಾರೆ. ಒಂದು ವೇಳೆ ಆ ದೃಶ್ಯವನ್ನ ನೋಡಿದರೂ ಕ್ಷಣಕಾಲವೂ ಬದುಕುಳಿಯಲಾರೆ. ಬೇಡ, ನನ್ನ ಮಾತನ್ನು ಕೇಳು. ಈಗಲೂ ಕಾಲವು ಮಿಂಚಿಲ್ಲ. ಸೂರ್ಯವಂಶದ ಜ್ಯೋತಿಯನ್ನ ಆರಿಸಬೇಡ. ಉಳಿಸಿಕೊಡು ಕೈಕ, ಉಳಿಸಿಕೊಡು. ಅಬ್ಬಬ್ಬ ಪ್ರಾಣೇಶ್ವರ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಬಿ ಚಕ್ರವರ್ತಿಯು ತಿರಿಯ ಜಂತುವಾದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟ ಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಛೀ, ನಿಮ್ಮನ್ನು ಪತಿ ಎಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿರುವುದು. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರಲ್ಲಿಯೂ ಕೊಟ್ಟ ಮಾತನ್ನು ತಪ್ಪಿರುವರೆಂದು ನಗರದಲ್ಲಿ ಡಂಗೂರದ ಮೂಲಕ ಸಾರಿ ಬಿಡುವೆನು. ಕೈಕಾ, ಅಖಂಡ ಕೋಸಲ ದೇಶದ ಸಾಮ್ರಾಜ್ಯವನ್ನೇ ನಿನ್ನ ಪದತಲದಲ್ಲಿ ಹಾಕುತ್ತೇನೆ. ನನ್ನ ರಾಮನ ವನವಾಸವನ್ನು ತಪ್ಪಿಸಲಾರೆಯ? ಪ್ರಾಣೇಶ್ವರ, ನಾನು ವನವಾಸದ ಆಜ್ಞೆ ಮಾಡಿರುವುದು ಶ್ರೀರಾಮಚಂದ್ರನಿಗೆ, ತಮಗಲ್ಲ. ಕೈಕಾ, ನಿನ್ನನ್ನು ಮಣಿಹಾರವೆಂದು ಕೊರಳಲ್ಲಿ ಧರಿಸಿಕೊಂಡರೆ ಪಣಿಯಾಗಿ ಎಡೆ ಎತ್ತಿ ಕಚ್ಚಿ ರಘುವಂಶಕ್ಕೆ ವಿಷ ಉಣಿಸಿದೆಯಲ್ಲೇ? ಹೇ ಕುಲಘಾತಕಿ, ರಾಜ್ಯ ಲುಬ್ಧೆ, ನನ್ನ ಒಡಲು ಉರಿಯುವಂತೆ ನಿಲ್ಲ ಹೊಡಲು ಉರಿದು ಬೀಳಲಿ. ಏಳೇಳು ಜನ್ಮಕ್ಕೂ ನಿನಗೆ ಸದ್ಗತಿ ಪ್ರಾಪ್ತವಾಗದೆ ಹೋಗಲಿ. ಅಯ್ಯೋ, ನಿನ್ನ ಸೌಂದರ್ಯವನ್ನು ನೋಡಿದ ಈ ನನ್ನ ಕಣ್ಣುಗಳು ಹಿಂಗಿ ಹೋಗಬಾರದೆ.
ನಿನ್ನ ಮಧುರೋಕ್ತಿಗಳಿಗೆ ಮರುಳಾಗಿ ನಿನಗೆ ವಚನವನ್ನು ನೀಡಿದ ಈ ನಾಲಿಗೆಯು ಸೇಳಿ ಹೋಗಬಾರದು. ಅಯ್ಯೋ, ಕಿರಿಯ ಹೆಂಡತಿಯ ಮಾತಿಗೆ ಮನಸೋತು ಮುದಿದೊರೆ ಮುದ್ದು ಕಂದನನ್ನು ಕಾಡಿಗಟ್ಟಿದಲ್ಲ ಪಾಪ ಕೀರ್ತಿಯು ನಲ್ಲಲ್ಲೂ ಎಂದಿಗೂ ಬಿಡುವುದಿಲ್ಲವಲ್ಲ. ಅಯ್ಯೋ, ಏನು ಮಾಡಲಿ? ಯಾವ ಶುಭ ಲಗ್ನದಲ್ಲಿ ನನ್ನ ಮಗ ರಾಮ ಸಿಂಹಾಸನವನ್ನು ಏರಬೇಕಾಗಿತ್ತು, ಅದೇ ಶುಭ ಲಗ್ನದಲ್ಲಿ ಸಿಂಹಗಳು ವಾಸ ಮಾಡುವ ಕಾಡಿಗೆ ಹೋಗುವಂತಾಯಿತು. ಶಂಕುಚಕ್ರ ಪದ್ಮರೇಖೆಗಳಿಂದ ಕೂಡಿದ ರಾಜದಂಡವನ್ನು ಹಿಡಿಯಬೇಕಾಗಿದ್ದ ಕರಗಳು ಕಾಡಿನಲ್ಲಿ ಕಂದ ಮೂಲಗಳನ್ನು ಅರಸಿ ತಿನ್ನುವಂತಾಯಿತೆ. ಏ ರಾಮಚಂದ್ರ, ಎಲ್ಲಿರಬೇಕಂದ? ಬಾ, ಕೊನೆಯ ಬಾರಿ ನಿನ್ನ ಮುಖಾರವಿಂದವನ್ನು ಕಣ್ತುಂಬ ನೋಡಿಕೊಳ್ಳುತ್ತೇನೆ ಮಗನೇ. ಬೇಗ ಬಾ, ಬೇಗ ಬಾ ಮಗನೇ, ಬೇಗ ಬಾ. ಅಯ್ಯೋ, ವಚನವನ್ನು ಕೊಟ್ಟು ನಾನು ಕೆಟ್ಟೆನಲ್ಲ. ಜನಕ, ವನವಾಸಕ್ಕೆ ಹೊರಟರೆ ನಮಗೆ ಅನುಜ್ಞೆಯನ್ನು ಕೊಡಿ. ರಾಮಚಂದ್ರ ಮಗನೇ ಕಂದ, ನಿನ್ನನ್ನು ವನವಾಸಕ್ಕೆ ಕಳುಹಿ ನಾನು ಹೇಗೆ ಜೀವಿಸಲಿ ಮಗನೇ? ನಿಮ್ಮನ್ನು ಹೇಗೆ ವನವಾಸಕ್ಕೆ ಕಳುಹಲಿ? ಎಂತು ವನವಾಸಕ್ಕೆ ಕಳುಹಲಿ ಮಕ್ಕಳೇ, ಹೇಗೆ ಕಳುಹಲಿ?
ಅಯ್ಯೋ, ನಿಮ್ಮನ್ನು ವನವಾಸಕ್ಕೆ ಕಳುಹಿ ನಾನು ಹೇಗೆ ಜೀವಿಸಲಿ ಮಕ್ಕಳೇ? ಹೇಗೆ ಜೀವಿಸಲಿ ರಾಮ? ಹೇಗೆ ಜೀವಿಸಲಿ ಮಗನೇ? ಅಯ್ಯೋ ಜನಕ, ವನವಾಸಕ್ಕೆ ಹೊರಟಿರೋ ನಮ್ಮನ್ನು ಆಶೀರ್ವದಿಸಿ. ಅಯ್ಯೋ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾವೆವು ವರುಣವಿರಲಿದ ಜಗ ಎಂದಿಗೆ ಕಾವೆವು ವರುಣವಿರಲಿದ ಜಗ ಪಿತಾ ದಯಾ ಸಾಗರ ಪಿತಾ ದಯಾ ಸಾಗರ ಜನಗವೇ ರಾಮಚಂದ್ರ ರಾಮ ಪುರದ ಜನರ ಹಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ಕಾಣಲಿ ಹೇವಾಯೆಂದು ಪುರದ ಜನರ ಹಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ಕಾಣಲಿ ಹೇವಾಯೆಂದು ಬರಿದಾಗಿ ಕಾಡುತ್ತಿಹ ರಾಜ ಬೀದಿಯ ಕಂಡು
ಬರಿದಾಗಿ ಕಾಣುತ್ತಿಹ ರಾಜಬೀದಿಯ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತರಾಗವನು ತಲ್ಲಣಿಸಿ ಮೌನದಲ್ಲಿ ನಿಂತರಾಗವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲರೂ ಅಭಯವನ್ನಿಡುತ್ತ ರಾಮನು ಮೆಲ್ಲನೆ ಅವರನ್ನೆಲ್ಲ ಮೇಲೆತ್ತಿ ಸಂತೈಸಿ ತನ್ನ 14 ವರ್ಷದ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬಂದು ನಿಮ್ಮನ್ನು ಸೇರುವೆನೆಂದು ಅಭಯವನ್ನಿಡುತ್ತಾ ಪತ್ನಿಯಾದ ಸೀತಾದೇವಿ ಹನುಜ ಲಕ್ಷ್ಮಣನೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು ಕಾನನಕ್ಕೆ ಹೊರಡಲು ಸಿದ್ಧನಾದನು ಕಾನನಕ್ಕೆ ಹೊರಡಲು ಸಿದ್ಧನಾದನು ರಾಮಯ್ಯ ರಾಮಯ್ಯ ಅವ್ವ ರಾಮಪ್ಪ ಎಲ್ಲಿರುವೆ ತಂದೆ ಪ್ರಭು 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 ಕಾಡಿಗೆ ಹೋಗುತ್ತಿರುವೇನಪ್ಪ ನಿನ್ನಂಥವರಿಗೆ ಈ ಗತಿ ಬಂದ ಮೇಲೆ ನಮ್ಮಂಥವರ ಪಾಡೇನು ತಂದೆ ರಾಮಪ್ಪ ನಾವು ಬರುತ್ತೇವೆ ನಿನ್ನ ಸಂಗಡ ನಾನು ಕರ್ಕೊಂಡು ಹೋಗುವ ಜೊತೆಗೆ ನಡೆದನು ಕೋದಂಡ ಪಾನೆ ವನದೆಡೆಗೆ ಮೌನದಲ್ಲಿ ನಡೆದನು ಕೋದಂಡ ಪಾನೆ ವಿಧಿ ರಾಮಪ್ಪ ಹೋದನು ನನ್ನ ರಾಮನು ನನ್ನನ್ನು ತೊರೆದರು ಹೋದನು ಏ ನನ್ನ ಪ್ರಾಣವೇ ಕಂದ ರಾಮ ಅಯ್ಯೋ ನನ್ನ ಪ್ರಾಣ ಪದಕವೇ ಕೊನೆಗೂ ನನ್ನನ್ನು ತೊರೆದು ಹೊರಟು ಹೋದಯ ಕಂದ ರಾಮ
ರಾಮ ರಾಮ ಹೇ ರಾಘವ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದೆ ಲೋಕದ ಏಕೆ ಸುಮ್ಮನೆ ನಿಂತಿರಬೇಕೈಕ ಹಾಕು ಕೇಕೆ ಹಾಕು ನಿನ್ನ ಆನಂದದ ಕೇಕೆ ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಆಡುತ್ತೀಯನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ಜಗವ ರಚಿಸುವ ಬ್ರಹ್ಮ ತನ್ನ ತಲೆಯನ್ನ ತಾನೇ ಕಳೆದುಕೊಂಡ ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ಇಂತೆಸವ ಈ ಪೃಥ್ವಿಯ ಮೇಲೆ ನೀನಿಂದು ಚೆಲ್ಲಿದೆ ಕತ್ತಲೆಯ ಮಸಿಯನ್ನ ಕೈಕ ಋತ ನಿನ್ನನ್ನು ಆಕ್ಷೇಪಿಸಿ ಫಲವೇ ಇದು ನಾನು ಮಾಡಿದ ಪ್ರಾರಬ್ಧದ ಫಲ. ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರುವರೋ ಇಲ್ಲವ ನೋಡಿ ಬರುತ್ತೇನೆ. ಹಾಗಾದರೆ ನಾನು ಮಾಡಿದ ಅಪರಾಧವಾದರೂ ಏನು? ಹೌದು, ಎಲ್ಲವೂ ನಿಧಾನವಾಗಿ ನೆನಪಿಗೆ ಬರುತ್ತದೆ. ಹಿಂದೆ ಶಬ್ದವೇದಿಯಿಂದ ಸತ್ರಾಭ್ಯಾಸದ ಸಡಗರದಲ್ಲಿ ಓರ್ವ ಮುನಿಕುಮಾರನನ್ನು ಕೊಂದು ಪಡೆದ ಪಾಪದ ಪರಮೆ ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಅಂದು ತಾಂಡವ ಮುನಿಗಳು ಶಾಪವಿತ್ತಿದ್ದರು. ಅದು ಇಂದು ಬಂದೊದಗಿದೆ.
ಅದು ನನ್ನ ಮಗ ರಾಮಚಂದ್ರ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಪಕ್ಕದಲ್ಲೇ ಲಕ್ಷ್ಮಣ, ಸೀತಾ, ಭರತ, ಶತ್ರುಘ್ನ, ಮಗು ರಾಮಚಂದ್ರ, ನೀನು ಅಯೋಧ್ಯ ರಾಮನಾಗುತ್ತೀಯ, ಕೋದಂಡ ರಾಮನಾಗುವೆ, ಗೋನೇಕ ರಾಮನಾಗುವೆ. ಅಯ್ಯೋ ಮಗು, ನೀನು ನನ್ನಲ್ಲಿ ಹೊಟ್ಟೆಯಲ್ಲಿ ಜನ್ಮ ತಾಳಿದ್ದಕ್ಕೆ ನನ್ನ ಜೀವನ ಸಾರ್ಥಕವಾಯಿತು. ರಾಮ ರಾಮ ರಾಮ, ಮಗು, ಈ ಪಾಪಿ ತಂದೆಯನ್ನ ಕ್ಷಮಿಸು ಕಂದ, ಕ್ಷಮಿಸು. ರಾಮ ರಾಮ ರಾಮ, ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, 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 ಪ್ರಾಣೇಶ್ವರ.